ಬೆಳ್ತಂಗಡಿಯ ಶಾಸಕ ಇತ್ತೀಚೆಗೆ ನಾಲಿಗೆ ಹರಿಬಿಡ್ತಿದ್ದಾರೆ. ಅವರ ವರ್ತನೆ ಕಂಡು ಅಲ್ಲಿನ ಜನರೇ ನಿಜಕ್ಕೂ ಕೂಡ ನಾವು ಆಯ್ಕೆ ಮಾಡಿರುವಂಥ ಶಾಸಕ ಇವರೇನಾ ಅನ್ನುವ ರೀತಿಯಲ್ಲಿ ಅನುಮಾನ ಪಡ್ತಾ ಇದ್ದಾರೆ. ಎಸ್, ಒಂದು ಕಡೆ ಅನುಮತಿ ಪಡೆಯದೆ ಧರಣಿ, ಇನ್ನೊಂದು ಕಡೆ ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ. ಇದು ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಈ ಕಾರಣದಿಂದಾಗಿ ಸಂಕಷ್ಟ ಶುರುವಾಗ್ತಾ ಇದೆ. ಹರೀಶ್ ಪೂಂಜಾ ನಿವಾಸಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ. ನಿವಾಸದಲ್ಲಿ ಶಾಸಕರ ವಿಚಾರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಆದರೆ ಆ ಸ್ಥಳದಲ್ಲಿ ಬಂಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ IPC ಸೆಕ್ಷನ್ನ 143, 147, 341, 504, 506 ಮತ್ತು 149 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಗರಡಾಡಿ ಗ್ರಾಮದಲ್ಲಿ ಪೂಂಜಾ ನಿವಾಸ ಇದೆ. ಗರಡಾಡಿ ಗ್ರಾಮ ಮೇ 20ಕ್ಕೆ ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ಧರಣಿ ನಡೆಸಿದ್ರು ಶಾಸಕರು. DJ ಹಳ್ಳಿ KJ ಹಳ್ಳಿಯ ಠಾಣೆಗೆ ಆದ ಗತಿ ನಿಮಗಾಗುತ್ತೆ ಅಂತ ಹೇಳಿ ತುಳು ಭಾಷೆಯಲ್ಲಿ ಮಾತನಾಡಿದ್ರು. ಅದೇ ಗತಿ ಕಾಣಿಸ್ತೇನೆ ಅಂತ ಹೇಳಿದ್ರು. ಪ್ರತಿಭಟನೆ ವೇಳೆ ಈ ರೀತಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದ ಶಾಸಕ ಹರೀಶ್ ಪೂಂಜಾ. ಇದೀಗ ಹರೀಶ್ ಪೂಂಜಾ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ, ಹುಡುಕಾಡ್ತಾ ಇದ್ದಾರೆ. ಒಂದು ವೇಳೆ ಸಿಕ್ಕರೆ ಅಲ್ಲಿಯೇ ಅರೆಸ್ಟ್ ಮಾಡಿ ಆತನನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಇದು ನಿವಾಸ ನೋಡ್ತಾ ಇದ್ದೀರಿ. ಇದು ಬೆಳ್ತಂಗಡಿ ತಾಲೂಕಿನ ಗರಡಾಡಿ ಗ್ರಾಮದ ಶಾಸಕ ಹರೀಶ್ ಪೂಂಜಾ ಅವರ ನಿವಾಸ. ಇದು ಪೊಲೀಸರು ಇದೀಗ ಅವರ ನಿವಾಸಕ್ಕೆ ಬಂದಿದ್ದಾರೆ. ಶಾಸಕರಿದ್ದಾರೋ ಇಲ್ವೋ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಹರೀಶ್ ಪೂಂಜಾ ಒಂದು ವೇಳೆ ಸಿಕ್ಕರೆ ಸ್ಥಳದಲ್ಲಿ ಆತನನ್ನು ಅರೆಸ್ಟ್ ಮಾಡಿ ವಶಕ್ಕೆ ಪಡೆಯಲಾಗುತ್ತೆ. ಗಮನಿಸ್ತಾ ಇದ್ದೀವಿ, ಈ ವರ್ಷದಲ್ಲಿಯೇ ಅಂದರೆ 2ನೇ ಅವಧಿಗೆ ಶಾಸಕನಾದ ನಂತರ ಬೆಳ್ತಂಗಡಿಯ ಹರೀಶ್ ಪೂಂಜಾ ಮೇಲೆ 5 ರಿಂದ 6 ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದು ಮೊದಲನೇ ಪ್ರಕರಣ ಇರಬಹುದು ಅಥವಾ ಆ ನಂತರದ ಪ್ರಕರಣ ಇರಬಹುದು. RFO ಮೇಲೆ, ರೇಂಜ್ ಫಾರೆಸ್ಟ್ ಆಫೀಸರ್ ಮೇಲೆ ಧಮಕಿ, ಏಕವಚನದಲ್ಲಿಯೇ ಧಮಕಿ ಹಾಕಿದ್ದಂಥ ಹರೀಶ್ ಪೂಂಜಾ ಇದೀಗ ಪೊಲೀಸರಿಗೂ ಕೂಡ ಏಕವಚನದಲ್ಲಿಯೇ ಧಮಕಿ ಹಾಕಿದ್ದಾರೆ. ಮಾತ್ರವಲ್ಲ, KJ ಹಳ್ಳಿ DJ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಏನು ಗತಿ ಆಯಿತೋ ಅದೇ ಗತಿ ನಿಮಗಾಗುತ್ತೆ ಅಂತ ಧಮಕಿ ಹಾಕಿದ್ರು. ಹೀಗಾಗಿ ಕರ್ತವ್ಯ ನಿರತ ಪೊಲೀಸರಿಗೆ ಬೆದರಿಕೆ ಒಡ್ಡಿದ ಹಿನ್ನೆಲೆ ಶಾಸಕನ ಮೇಲೆ ಗಂಭೀರ ಸ್ವರೂಪದ ಪ್ರಕರಣಗಳು ದಾಖಲಾಗಿದ್ದಾವೆ. ಹರೀಶ್ ಪೂಂಜಾ ನಿವಾಸದಲ್ಲಿ ಜನರು ಕೂಡ ಇದ್ದಾರೆ, ಅವರ ಬೆಂಬಲಿಗರಿದ್ದಾರೆ, ಕಾರ್ಯಕರ್ತರು ಕೂಡ ಇದ್ದಾರೆ. ಪೊಲೀಸರು ಬಂದಿದ್ದಾರೆ. ಪೂಂಜಾ ನಿವಾಸದಲ್ಲಿ ಪೊಲೀಸರು ಬೀಡುಬಿಟ್ಟಿದ್ದಾರೆ. ಒಂದು ವೇಳೆ ಸಿಕ್ಕರೆ ಅವರನ್ನು ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸುವಂಥ ಎಲ್ಲ ಸಾಧ್ಯತೆಗಳಿದೆ. ಶಾಸಕನಾಗಿದ್ದೇನೆ ಎಂಬ ಮಾತ್ರಕ್ಕೆ ಯಾರ ವಿರುದ್ಧ ಏನು ಬೇಕಾದರೂ ನಡೆಯುತ್ತೆ ಅನ್ನೋ ಚಪಲ ಇದೆಯಲ್ಲ, ಆ ಚಪಲ ನಡೆಯೋದಿಲ್ಲ. ಈ ನೆಲದ ಕಾನೂನು ಅದಕ್ಕೆ ಪರ್ಮಿಟ್ ಮಾಡೋದಿಲ್ಲ. ಅಧಿಕಾರಿಗಳಿಗೂ ಕೇರ್ ಮಾಡೋದಿಲ್ಲ, ಅರಣ್ಯಾಧಿಕಾರಿಗಳಿಗೂ ಕೇರ್ ಮಾಡೋದಿಲ್ಲ, SP ಗೂ ಕೇರ್ ಮಾಡೋದಿಲ್ಲ. ಅಂದರೆ ನೀವು ಅತೀತರೇನಲ್ಲ, ಈ ನೆಲದ ಕಾನೂನಿಗಿಂತ ಹೊರತುಪಡಿಸಿದವರೇನಲ್ಲ. ನೀವು ಈ ಕಾನೂನು ಒಳಪಡುವಂಥ ವ್ಯಕ್ತಿಗಳು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡುತ್ತಾರೆ. ಆದಿತ್ಯ, ತನಿಖೆ ತೀವ್ರಗೊಳ್ತಾ ಇದೆ. ಪೊಲೀಸರು ಪೂಂಜಾ ನಿವಾಸಕ್ಕೆ ಬಂದಿದ್ದಾರೆ. ಇದ್ದಾರ ಶಾಸಕರಲ್ಲಿ? ಎಸ್, ಮತ್ತೆ ಸಂಪರ್ಕ ಮಾಡೋಣ. ನಮ್ಮ ಪ್ರತಿನಿಧಿ ಮತ್ತೆ ಸಂಪರ್ಕಕ್ಕೆ ಬರ್ತಾರೆ. ಪೂಂಜಾ ನಿವಾಸದಲ್ಲಿ ಈಗಾಗಲೇ ಜನ ಇದ್ದಾರೆ, ಪೊಲೀಸರು ಇದ್ದಾರೆ. ಪೂಂಜಾ ಮೇಲಿನ ಗಂಭೀರ ಸ್ವರೂಪದ ಪ್ರಕರಣಗಳಿದ್ದಾವೆ. ಹೀಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸುವುದು ಪೊಲೀಸರ ಮುಂದಿನ ಪ್ರೊಸೀಜರ್ ಆಗಿರುತ್ತೆ. ಈ ಕಾರಣದಿಂದಾಗಿ ನಿವಾಸಕ್ಕೆ ಬಂದಿದ್ದಾರೆ.
ನಾವಾಗಲೇ ಹೇಳ್ದಂಗೆ ಶಾಸಕರು ಅಂತ ಹೇಳಿದ ತಕ್ಷಣಕ್ಕೆ ಅತೀತರಾಗೋದಿಲ್ಲ, ಪ್ರಶ್ನಾತೀತರೇನು ಆಗೋದಿಲ್ಲ. ಎಲ್ಲರಿಗೂ ಕೂಡ ಕಾನೂನು ಒಂದೇ. ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರೇ ಆಗಬೇಕಾಗತ್ತೆ. ನಾನು ಶಾಸಕ ಅಂದ ಮಾತ್ರಕ್ಕೆ ಸರ್ವಾಧಿಕಾರಿ ಏನೂ ಅಲ್ಲ, ಅಥವಾ ಇನ್ನೊಬ್ಬರನ್ನ ಪ್ರಶ್ನೆ ಮಾಡಿ ನನಗೆ ಯಾರೂ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ದಿಮಾಕು ಇರೋಕ್ಕಾಗಲ್ಲ. ಎಲ್ಲರೂ ಕೂಡ ಕಾನೂನಿನ ಮುಂದೆ ಒಂದೇ ಆಗಿರಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಶಾಸಕರ ಮನೆಗೆ ಪೊಲೀಸರು ಬಂದಾಯಿತು, ಶಾಸಕರಲ್ಲಿ